ಸೊ ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಚಾನಲಿಗೂ ನಿಮ್ಮೆಲ್ಲರಿಗೂ ವೆಲ್ಕಮ್, ಸುಸ್ವಾಗತ. ಸೊ ಬಿಫೋರ್ ವಿಡಿಯೋನಲ್ಲಿ ನಾನು ಹೇಳಿದೆ ನಿಮಗೂ ಬ್ಲೂ ಪ್ರಿಂಟ್ ಪ್ರಕಾರ 5-10 ಮಾರ್ಕ್ಸ್ ಕ್ವೆಶನ್ ಯಾವ್ದು ಇಂಪಾರ್ಟೆಂಟ್ ಇದೆ, ರಿಪೀಟೆಡ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೇನೆ ಅಂತ. ಸೊ ಈ ಒಂದು ವಿಡಿಯೋನಲ್ಲಿ ನಿಮಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವೆಶನ್ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಯಾವ ಚಾಪ್ಟರ್ ಇಂದ ಬಂದಿದೆ ನಾನು ಹೇಳ್ಕೊಡ್ತೀನಿ. ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರ ನಾನು 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವೆಶನ್ ಅನ್ನ ತೆಗ್ದಿರೋದು. ಈ ಕ್ವೆಶನ್ ನಿಮ್ಗೆ ಮತ್ತೆ ಎಲ್ಲಿ ವಿಡಿಯೋನಲ್ಲಿ ಸಿಗುದಿಲ್ಲ. ಸೊ ನಾನಿದು ಪರ್ಸನಲ್ ಆಗಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ, ಆಮೇಲೆ ನಿಮ್ದು ಫಸ್ಟ್ ಪ್ರಿಪೇಟಿ ಸೆಕೆಂಡ್ ಪ್ರಿಪೇಟಿ ಎಲ್ಲ ನೋಡಿ ನಾನು ಈ ಕ್ವಶನ್ ಅನ್ನ ರೆಡಿ ಮಾಡೀನಿ. ಸೊ ನೀವು ಪೇಪರ್ ಪೆನ್ ಅನ್ನ ತಗೊಂಡು ಕುತ್ಕೋಬೇಕು, ಯಾಕಂದ್ರೆ ಇದು ಪಟ ನೀವು ಬರಿಬೇಕು. ಸೊ ಒಂದೊಂದು ಚಾಪ್ಟರ್ ನಲ್ಲಿ ನಾನು ಇಂಪಾರ್ಟೆಂಟ್ ಎಷ್ಟಾಗತ್ತೆ ಅಷ್ಟು ತೆಗ್ದೀನಿ, ಅಂದ್ರೆ ರಿಪೀಟೆಡ್ ಕ್ವೆಶನ್. ಸೊ ಈ ಫಸ್ಟ್ ಚಾಪ್ಟರ್ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ 1ನೇ ಚಾಪ್ಟರ್ ಇದೆಯಲ್ಲ, ಇದರಲ್ಲಿ ನಿಮ್ಗೆ 5 ಮಾರ್ಕ್ಸಿಗೂ 2 ಕ್ವೆಶನ್ ಸಿಗ್ತಾವ. ಅಂದ್ರೆ ಇಲ್ಲಿ ನಿಮ್ಗೆ 10 ಕ್ವೆಶನ್ ಸಿಗತ್ತೆ, 10 ಮಾರ್ಕ್ಸ್ ಇಂದ ಕ್ವೆಶನ್ ಸಿಗತ್ತೆ. 5 ಮಾರ್ಕ್ಸ್ ಇಂದ 2 ಬರೀಬೇಕು, 5 into 10, 5 into 2. ಸೊ ಇದರಲ್ಲಿ ಫಸ್ಟ್ 1947 ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಆಮೇಲೆ 1935 ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. ಈ 2 ಕ್ವೆಶನ್ ಇದೆಯಲ್ಲ, ಇದು ನಿಮ್ 3 ಮಾಡೆಲ್ ಕ್ವೆಶನ್ ಪೇಪರ್, ಆಮೇಲೆ 1ನೇ ಪ್ರಿಪೇಟರಿ, ಆಮೇಲೆ ಸೆಕೆಂಡ್ ಪ್ರಿಪೇಟರಿ, ಎಲ್ಲಾ ಕ್ವೆಶನ್ ಪೇಪರ್ ನಲ್ಲಿ ಇದು ಪದೇ ರಿಪೀಟ್ ಆಗಿದೆ. ಈ 2 ಕ್ವೆಶನ್ಸ್ ಬಿಟ್ಟಿದ್ರೆ ಇದು ಪಟೇಲ್ ಸ್ಕೀಮ್ ಎಂದರೆ ಏನು, ಇದು ಒಂದು 5 ಮಾರ್ಕ್ಸಿಗೆ ನಿಮ್ಗೂ ಸಿಕ್ಕಿದೆ. ಸೊ ಫಸ್ಟ್ ಚಾಪ್ಟರ್ ನಲ್ಲಿ 3 ಕ್ವೆಶನ್ ನೀವು ಪರ್ಫೆಕ್ಟ್ ಮಾಡಬೇಕು. ಇದರಲ್ಲಿ 2 ಕ್ವೆಶನ್ ಗ್ಯಾರಂಟಿ ಕ್ವೆಶನ್, ಸೊ 10 ಮಾರ್ಕ್ಸ್ ಸಿಗತ್ತೆ. ಈ ಫಸ್ಟ್ ಚಾಪ್ಟರ್ ನಲ್ಲಿ ನಿಮ್ಗೂ 10 ಮಾರ್ಕ್ಸ್. ದೆನ್ ಸೆಕೆಂಡ್ ಚಾಪ್ಟರ್ ನಲ್ಲಿ 5 ಮಾರ್ಕ್ಸ್ ಇಂದ ಕೊಡುದಿಲ್ಲ. ಸೊ ನಾವು ಡೈರೆಕ್ಟ್ಲಿ ಥರ್ಡ್ ಚಾಪ್ಟರ್ಗೆ ಬರೋಣ. ಭಾರತದಲ್ಲಿ ಆಡಳಿತ ಯಂತ್ರ, ಇದರಲ್ಲಿ 5 ಮಾರ್ಕ್ಸ್ ಇಂದ 1 ಕ್ವೆಶನ್ ಸಿಗತ್ತೆ. ಸೊ ಫಸ್ಟ್ ಒನ್, ನಾಗರಿಕ ಸೇವಾ ವರ್ಗಗಳ ಲಕ್ಷಣಗಳನ್ನು ಚರ್ಚಿಸಿ. ಸೆಕೆಂಡ್, ಅಖಿಲ ಭಾರತ ಸೇವೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಆಮೇಲೆ ಥರ್ಡ್, ಜಿಲ್ಲಾ ಅಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ. ಈ 3ನಲ್ಲಿ ನಿಮಗೂ ಯಾವುದು 1 ಕ್ವೆಶನ್ ಗ್ಯಾರಂಟಿ, ಅಂದ್ರೆ 5 ಮಾರ್ಕ್ಸ್ ನಿಮ್ದು ಪಾಕೆಟ್ ಮಾರ್ಕ್ಸ್ ಥರ್ಡ್ ಚಾಪ್ಟರ್ ಇಂದ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ನಲ್ಲಿ 1 ಕ್ವೆಶನ್ ಸಿಗುತ್ತೆ, ಸಾಮಾಜಿಕ ಚಳುವಳಿಯ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಈ ಒಂದು ಚಾಪ್ಟರ್ ದೊಡ್ಡ ಚಾಪ್ಟರ್, ಯಾಕಂದ್ರೆ ಬಹಳಷ್ಟು ಚಳುವಳಿ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಏನು ರಾಜಕೀಯ ಪರಿಣಾಮ ಇದೆ, ಅದು ಡಿಸ್ಕಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾನು 7 ಕ್ವೆಶನ್ ತೆಗ್ದಿರೋದು, ಯಾಕಂದ್ರೆ ಇದು ಎಲ್ಲ ಚಳುವಳಿ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಈಸ್ ದಲಿತ ಚಳುವಳಿಯ ಕಾರಣಗಳಾವು. ಸೆಕೆಂಡ್, ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳಾವು. ದೆನ್ ಥರ್ಡ್, ಮಹಿಳಾ ಚಳುವಳಿಗೆ ಕಾರಣಗಳಾವುವು. ಫೋರ್ತ್ ಒನ್, ಕಾರ್ಮಿಕ ಚಳುವಳಿಯ ಕಾರಣಗಳಾವುವು. ಫಿಫ್ತ್, ರೈತ ಚಳುವಳಿಯ ಪ್ರಮುಖ ಕಾರಣಗಳಾವುವು. ಸಿಕ್ಸ್ತ್ ಒನ್, ಮಾನವ ಹಕ್ಕುಗಳ ಚಳುವಳಿಯ ಕಾರಣಗಳಾವುವು. ದೆನ್ ಸೆವೆಂತ್ ಅಂಡ್ ಲಾಸ್ಟ್, ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳಾವು. ಫೋರ್ತ್ ಅಂದ್ರೆ 1, 3rd and 4th ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇಲ್ಲಿ 7 ಕ್ವೆಶನ್ ಕೊಟ್ಟಿನಿ, ಬಟ್ 5 ಮಾರ್ಕ್ಸಿಗೆ 1 ಕ್ವೆಶನ್ ಇಲ್ಲಿ ಗ್ಯಾರಂಟಿ. ಆಮೇಲೆ ಇವಾಗ ನಾನು ಫಸ್ಟ್ ನಿಮ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆರಾಮಾಗಿ ಕೇಳ್ಕೋರಿ, ಪಾಯಿಂಟ್ ಔಟ್ ಮಾಡ್ಕೋರಿ. ಬೈ ಚಾನ್ಸ್ 1-2 ಕ್ವೆಶನ್ ಸ್ಕಿಪ್ ಆಗಿದೆ ಅಂದ್ರೆ ನಾನು ಲಾಸ್ಟಿಗೆ ನಿಮ್ಗೆ ಈ ಒಂದು ಫೋಟೋ ಹಾಕ್ಬಿಡ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೋಬಹುದು, ಇಲ್ಲ ಅಂದ್ರೆ ಬರ್ಕೊಂಡ್ ಬಿಡ್ರಿ. ಯಾಕಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಸೊ ಎಷ್ಟು ನೀವು ಬರೀತೀರಿ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ. ಸೊ ಇದು 3 ಪಾಠ ಆಯ್ತು. ನೆಕ್ಸ್ಟ್ ಕಮ್ಸ್ ಟು ದಿ 5th ಚಾಪ್ಟರ್. 5th ಚಾಪ್ಟರ್ ನಲ್ಲಿ ರಾಷ್ಟ್ರ ನಿರ್ಮಾಣ ಸವಾಲುಗಳು. ಇಲ್ಲಿನೂ ನಿಮ್ಗೆ 1 ಕ್ವೆಶನ್ ಸಿಗುತ್ತೆ 5 ಮಾರ್ಕ್ಸಿಗೂ. ಸೊ ಫಸ್ಟ್ ಒನ್, ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಮುಖ್ಯ ಅಡಚಣೆಗಳಾವು. ದೆನ್ ಸೆಕೆಂಡ್ ಒನ್, ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರಗಳನ್ನು ತಿಳಿಸಿ. ಥರ್ಡ್, ಅನಕ್ಷರತೆಗೆ ಕಾರಣಗಳನ್ನು ವಿವರಿಸಿ. ಫೋರ್ತ್ ಒನ್, ಕೋಮುವಾದದ ಕಾರಣಗಳನ್ನು ತಿಳಿಸಿ. ಫಿಫ್ತ್ ಒನ್, ಭಾರತದಲ್ಲಿ ಭಯೋತ್ಪಾದನೆಯ ಉಗಮಕ್ಕೆ ಕಾರಣಗಳೇನು ವಿವರಿಸಿ. ಇದು 1, 2, 3, 4, 5 ಕ್ವೆಶನ್ಸ್ ಇದೆ. ಇದರಲ್ಲಿ ನಿಮ್ಗೂ 1 ಕ್ವೆಶನ್ 5 ಮಾರ್ಕ್ಸಿಗೆ ಗ್ಯಾರಂಟಿ.
ಇದು ಮೋಸ್ಟ್ ಟೈಮ್ ರಿಪೀಟೆಡ್ ಆಗೋದು. ಈ ಎಷ್ಟು ನೀವು ಕ್ವಶನ್ ಅನ್ನ ನೀವು ಪರ್ಫೆಕ್ಟ್ ಮಾಡಿದ್ರೆ ಆರಾಮಾಗಿ ನೀವು ಅಬೌವ್ 80 ನೀವು ಮಾರ್ಕ್ಸ್ ತಗೋಬಹುದು ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಕಮ್ಸ್ ಟು ದಿ 6th ಚಾಪ್ಟರ್, ಭಾರತ ರಾಜಕೀಯ. ಈ ಒಂದು ಚಾಪ್ಟರ್ ನಲ್ಲಿ ನಿಮ್ಗೆ ನೋಡ್ರಿ 2 ಕ್ವಶನ್ ಸಿಗ್ತಾವ್ ನೋಡ್ರಿ. ಫಸ್ಟ್ ಚಾಪ್ಟರ್ ನಲ್ಲಿ 2 ಕ್ವಶನ್ 5 ಮಾರ್ಕ್ಸಿಗೆ, ಆಮೇಲೆ 6th ಚಾಪ್ಟರ್ ನಲ್ಲಿ 2 ಕ್ವಶನ್, ಆಮೇಲೆ ನೆಕ್ಸ್ಟ್ 8th ಹೇಳ್ತೀನಿ ಅದರಲ್ಲಿನೂ 2 ಕ್ವಶನ್ಸ್. ಸೊ ಇಲ್ಲಿ 6th ಚಾಪ್ಟರ್ ನಲ್ಲಿ ಫಸ್ಟ್ ಕ್ವಶನ್, ಅಸ್ಮಿತೆ ಕಾರಣದ ಉಗಮಕ್ಕೆ ಕಾರಣಗಳಾವು. ಸೆಕೆಂಡ್, ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳಾವು. ಥರ್ಡ್ ಒನ್, ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಇದು ಭಯೋತ್ಪಾದನೆ ಹಾಗೂ ಭ್ರಷ್ಟಾಚಾರ ವಿರುದ್ಧ ಯುವ ಜನತೆಯ ಪಾತ್ರ. ಈ 2 ಕ್ವಶನ್ ಇದೆಯಲ್ಲ, ಇದು ನಿಮ್ಗೂ ಕಾಮನ್ ಆಗಿ ಕೇಳ್ತಾರೆ. ಯಾಕಂದ್ರೆ ಯುವ ಜನತೆಯ ಪಾತ್ರ ಅಂದ್ರೆ ನೀವು ಓನ್ ಆಗಿ ಬರಿಬಹುದು, ನಿಮ್ಮ ಓನ್ ಪಾಯಿಂಟ್ಸ್ ಅನ್ನ ಬರಿಬಹುದು, ಆಮೇಲೆ ಎಕ್ಸ್ಪ್ಲನೇಷನ್ ಮಾಡಬಹುದು. ಭಯೋತ್ಪಾದನೆ ಹಾಗೂ ಭ್ರಷ್ಟಾಚಾರ. ಸೊ ಇದರಲ್ಲಿ ನಿಮ್ಗೆ 10 ಮಾರ್ಕ್ಸ್ ಗ್ಯಾರಂಟಿ, ಅಂದ್ರೆ 2 ಕ್ವಶನ್ಸ್ ಬರ್ತಾವ್ 6th ಚಾಪ್ಟರ್ ಇಂದ. ದೆನ್ ಲಾಸ್ಟ್ ಒನ್ ಈಸ್ 8th ಚಾಪ್ಟರ್, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಈ ಅಂತಾರಾಷ್ಟ್ರೀಯ ಸಂಬಂಧ ಇದೆಯಲ್ಲ, ಇದರಲ್ಲಿ ಬಹಳಷ್ಟು ಕಂಟ್ರೀಸ್ ಇದೆಲ್ಲ, ಅದರ ರಿಲೇಶನ್ಶಿಪ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅದರಲ್ಲಿ ನಾನು ಇಂಪಾರ್ಟೆಂಟ್ ತೆಗ್ದಿರೋದು 3 ಕ್ವೆಶನ್ಸ್, ಯಾಕಂದ್ರೆ ಇದರಲ್ಲಿ ನಿಮ್ಗೆ 2 ಕ್ವೆಶನ್ಸ್ ಗ್ಯಾರಂಟಿ ಅದಾವ್. ಸೊ ಫಸ್ಟ್ ಒನ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಬರೀರಿ. ದೆನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ದೆನ್ ಥರ್ಡ್ ಒನ್, ಭಾರತ ಏಷಿಯಾನ್ 5 ಸಹಕಾರ ಕ್ಷೇತ್ರಗಳ ವಿವರಿಸಿ. 3 ಆಯ್ತು. ಇದರಲ್ಲಿ ಬಹಳಷ್ಟು ರಿಲೇಶನ್ಶಿಪ್ಸ್ ಅದಾವು, ಬಟ್ ನಾನಿದು ಬಹಳಷ್ಟು ಟೈಮ್ ರಿಪೀಟ್ ಆಗಿದ್ದು ಭಾರತ ಮತ್ತು ಏಷಿಯನ್. ದಟ್ಸ್ ವೈ ನಾನು ಈ ಕ್ವಶನ್ ಅನ್ನ ತಗೊಂಡೇನಿ. ಇದರಲ್ಲಿ ನಿಮಗೂ 10 ಮಾರ್ಕ್ಸ್ ಗ್ಯಾರಂಟಿ. ಹಾಗೂ ನೀವು 5 ಮಾರ್ಕ್ಸ್ ಕ್ವಶನ್ ಬರೀರಿ, ಆಮೇಲೆ 10 ಮಾರ್ಕ್ಸ್ ಇಂದ ಬರೀರಿ. ಫಸ್ಟ್ ಆನ್ಸರ್ ನೀವು ಶುರು ಮಾಡ್ತಿರಲ್ಲ, ಪೀಠಿಕೆ, ಆಮೇಲೆ ಏನು ಇಂಟ್ರೊಡಕ್ಷನ್ ನೀವು ಕೊಡಬೇಕು, ಆಮೇಲೆ ಡೆಫಿನೇಷನ್ಸ್. ಅದು ಆದ್ಮೇಲೆ ನೀವು ಏನ್ ಇವಾಗ ಫಾರ್ ಎಕ್ಸಾಂಪಲ್ ಇದು ನೀವು ದಲಿತ ಚಳವಳಿ ಕಾರಣಗಳು ಬರೀತಾ ಇದ್ದೀರಿ, ಅದು ಕಾರಣ ಪಾಯಿಂಟ್ಸ್ ಇದೆಯಲ್ಲ, ಅದು ಪಾಯಿಂಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಬರಿಬೇಕು. ಫಸ್ಟ್ ಪಾಯಿಂಟ್ಸ್ ಆದ್ಮೇಲೆ ಅದು ಒಂದೊಂದೇ ಪಾಯಿಂಟ್ಸ್ ತಗೊಂಡು ನೀವು ಎಕ್ಸ್ಪ್ಲನೇಷನ್ ಮಾಡಬೇಕು. ಎಕ್ಸ್ಪ್ಲನೇಷನ್ ಮುಗಿದ್ಮೇಲೆ ಲಾಸ್ಟ್ ಉಪಸಂಹಾರವನ್ನು ನೀವು ಬರಿಬೇಕು, ಅಂದ್ರೆ ಕನ್ಕ್ಲೂಷನ್ ನೀವು ಮಾಡಬೇಕು. ಈ ಒಂದು ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ನಿಮ್ಗೆ ಪೂರ್ತಿ ಸಿಗತ್ತೆ. ನೀವು ಪಾಯಿಂಟ್ಸ್ ಅಷ್ಟೇ ಬರ್ದಿದಂದ್ರೆ 2 ಮಾರ್ಕ್ಸ್ ಅಷ್ಟೇ ಸಿಗತ್ತೆ ನಿಮ್ಗೆ. ಅದಕ್ಕೆ ಸ್ಟೆಪ್ ವೈಸ್ ಬರೀರಿ. ಇದು ಎಲ್ಲ 5 ಮಾರ್ಕ್ಸ್ ಇಂದ ಕ್ವೆಶನ್ ನಾನು ಹೇಳ್ಕೊಟ್ಟಿನಿ ನಿಮ್ಗೂ. 1 2 3 4 5 6 ಚಾಪ್ಟರ್ ಇದೆ. 5 ಮಾರ್ಕ್ಸ್ ಇಂದ ಎಲ್ಲಾ ಕ್ವೆಶನ್ಸ್ ನೀವು ಪರ್ಫೆಕ್ಟ್ ಮಾಡ್ಕೋರಿ. ನೀವು ಆರಾಮಾಗಿ ನಿಮ್ದು ಆನ್ಯುವಲ್ ಎಕ್ಸಾಮ್, ವಾರ್ಷಿಕ ಪರೀಕ್ಷೆ ನೀವು ಆರಾಮಾಗಿ ಬರೀತೀರಿ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಾನು 10 ಅಂಕಿಂದ ಕ್ವೆಶನ್ ಅನ್ನ ನಿಮ್ಗೂ ಗ್ಯಾರಂಟಿ ಕ್ವೆಶನ್ ಹೇಳ್ಕೊಡ್ತೀನಿ. ಯಾವ ಚಾಪ್ಟರ್ ಇಂದ ಬರುತ್ತೆ ಅಂದ್ರೆ ಎಷ್ಟು ಕ್ವೆಶನ್ ಬರ್ತಾವು ಎಲ್ಲ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಬೇಕು. ಆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಕಂದ್ರೆ ಇನ್ನೂ ಮಟ್ಟ ನನ್ನ ಚಾನೆಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಈ ಒಂದು ಇನ್ಫಾರ್ಮೇಟಿವ್ ನಿಮ್ಗೆ ವಿಡಿಯೋ ನೆಕ್ಸ್ಟ್ ಸಿಗುತ್ತೆ. ಸೊ ಲಾಸ್ಟ್ ಆಗಿ ನಾನು ಇದು ಒಂದು ಪೇಜ್ ನಿಮ್ಗೆ ಇದು ಫೋಟೋನ ಹಾಕ್ತೀನಿ. ಇವಾಗ ಎಕ್ಸಾಮಿಗೂ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ನೀವು ಕ್ವಶನ್ ತೆಗಿಬೇಕಂದ್ರೆ ಏನು ಇದು ಇಲ್ಲ, ಟೈಮ್ ಇಲ್ಲ. ಸೊ ಇದು ರೆಡಿಮೇಡ್ ಕ್ವಶನ್ಸ್ ಅನ್ನ ನಾನ್ ಕುತ್ಕೊಂಡು ರೆಡಿ ಮಾಡೀನಿ. ಇಷ್ಟು ಕಷ್ಟಪಟ್ಟಿನಿ ನಿಮ್ಗೋಸ್ಕರ. ಅಂದ್ರೆ ನಿಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಈ ಒಂದು ಚಾನೆಲ್ ಅನ್ನ ನೀವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಮುಂದೆ ನಿಮ್ಗೂ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದ್ರೆ ನೀವು ಆರಾಮಾಗಿ ಇಲ್ಲಿ ಕಮೆಂಟ್ ಮಾಡಬಹುದು. ಯಾವ ಕ್ವಶನ್ ಅನ್ನ ನಿಮ್ಗೆ ಅರ್ಥ ಆಗಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವನ್ ನೆಕ್ಸ್ಟ್ ನಾನು ಇಂಗ್ಲಿಷ್ ಮೀಡಿಯಂ ಆಲ್ಸೋ ಐ ಆಮ್ ಮೇಕಿಂಗ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಫಸ್ಟ್ ಇದು ಕನ್ನಡ ಮೀಡಿಯಂಗೆ ನಾನು ರೆಡಿ ಮಾಡೀನಿ. ಇಂಗ್ಲಿಷ್ ಮೀಡಿಯಂ ಯಾರದಿರಿ ನನಗೆ ಕಾಮೆಂಟ್ ಮಾಡಬೇಕು. ಸೊ ನಿಮ್ ರೆಸ್ಪಾನ್ಸಿಬಿಲಿಟಿ ಸಬ್ಸ್ಕ್ರೈಬ್ ಮಾಡಬೇಕು, ಈ ಚಾನೆಲ್ ಅನ್ನ ಸಪೋರ್ಟ್ ಮಾಡಬೇಕು, ನನಗೂ ಸಪೋರ್ಟ್ ಮಾಡಬೇಕು. ಇಷ್ಟಾದ್ರೂ ಮಾಡ್ತೀರಾ? ಸೊ ನಿಮ್ಗೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಬಿಫೋರ್ 2 days ನೀವು ಕುತ್ಕೊಂಡು ಈ ಕ್ವಶನ್ ಅನ್ನ ಪರ್ಫೆಕ್ಟ್ ಮಾಡ್ರಿ. ಅಬೌವ್ 80 ಆರಾಮ್ ಹೋಗುತ್ತೆ. ಇದು ನನ್ ಗ್ಯಾರಂಟಿ, 101% ಇದು ಗ್ಯಾರಂಟಿ. ಸೊ 10 ಮಾರ್ಕ್ಸ್ ಕ್ವಶನ್ಗೆ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ನಿಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಈ ವಿಡಿಯೋನ ನೀವು ಫುಲ್ ನೋಡಿರಿ.
ಇದು ಎಲ್ಲ 5 ಮಾರ್ಕ್ಸಿಂದ ಆಯಿತು. ಸೊ ಇದು ರಿಪೀಟೆಡ್ ಕ್ವೆಶನ್ಸ್, ಇದು ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ವಿಡಿಯೋ 10 ಮಾರ್ಕ್ಸಿಂದ ನಾನು ಕ್ವೆಶನ್ ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ವಿತ್ ದ್ಯಾಟ್ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜನ್ನು ನಾನು ಒಂದು ವಿಡಿಯೋವನ್ನು ಹಾಕ್ತೀನಿ. ಅದು ವೆರಿ ಇಂಪಾರ್ಟೆಂಟ್ ಇದೆ. ಯಾರಿಗೂ ಇಷ್ಟಾದರೂ ಓದಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರು ಪಾಸಿಂಗ್ ಪ್ಯಾಕೇಜನ್ನು ಆರಾಮಾಗಿ ಓದ್ಬೋದು. ಅದರಲ್ಲಿನೂ ಬ್ಲೂ ಪ್ರಿಂಟ್ ಪ್ರಕಾರ ಕ್ವೆಶನ್ಸ್ ಎಲ್ಲ ಇದೆ. ವಿತ್ ದ್ಯಾಟ್ ನಿಮ್ಮದು ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಏನಿದೆ, ಪ್ರಿಪರೇಟ್ರಿ ಎಕ್ಸೆಟ್ರಾ ಎಲ್ಲ ಸೇರಿ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ. ಮತ್ತು ಇದು ಇಂಗ್ಲೀಷ್ನಲ್ಲಿ ಯಾರಿಗೂ ಬೇಕಂದರೆ ಅವರು ನನಗೆ ಕಮೆಂಟ್ ಮಾಡಬೇಕು. ಸೊ ನಾನು ಅದನ್ನು ಇಂಗ್ಲೀಷ್ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದ. ಈ ವಿಡಿಯೋನ ನೋಡಿರಿ. ನನಗೂ ನನ್ನ ಚಾನಲಿಗೂ ಸಪೋರ್ಟ್ ಆ್ಯಂಡ್ ಲೈಕ್ ಶೇರ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆಲ್ ದಿ ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ಗೋಯಿಂಗ್ ಟು ರೈಟ್ ಬೋರ್ಡ್ ಎಕ್ಸಾಮ್ಸ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆಮೇಲೆ ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಸ್ಕೋರ್ ಮಾಡಿರಿ, ಚೆನ್ನಾಗಿ ಪೇಪರ್ ಬರೀರಿ ವಿದೌಟ್ ಎನಿ ಟೆನ್ಷನ್. ಬಿಫೋರ್ 2 days ಆಗು ನೀವು ಇದು ಕುತ್ಕೊಂಡು ಓದಿದಂದರೆ ನೀವು ಆರಾಮಾಗಿ ಪಾಸ್ ಆಗ್ತೀರಿ. ಇದು ನನ್ನ ಗ್ಯಾರಂಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.